ರಾಜ್ಯದಲ್ಲಿ ಚುನಾವಣೆ ಕಾವು ನಿಧಾನವಾಗಿ ಜೋರಾಗ್ತಾ ಇದೆ. ಇಷ್ಟು ದಿನ ದಾವಣಗೆರೆಯಲ್ಲಿ ಪ್ರಚಾರ ಮಾಡ್ತಾ ಇದ್ದಂಥ ಡಿ.ಕೆ. ಶಿವಕುಮಾರ್ ಈಗ ಬಾಗಲಕೋಟೆಗೆ ಎಂಟ್ರಿ ಕೊಟ್ಟಿದ್ದಾರೆ. ನನ್ನ ಕಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಾವಣಗೆರೆಗೆ ಎಂಟ್ರಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಉಪಚುನಾವಣೆಯಲ್ಲಿ ಇಷ್ಟು ದಿನ ಕೇವಲ ಮಾತಿನ ಸಮರ ಮೆತ್ತಿಗಿತ್ತು, ಆದರೆ ದಿನೇ ಹೆಚ್ಚಾಗ್ತಾ ಇದೆ. ಜೊತೆಗೆ ಈ ಒಂದು ಮಾತಿನ ಸಮರ ಏನಿದೆ ಅದು ಎಕನಾಮಿಕ್ಸ್ಗೂ ಹೋಗ್ತಾ ಇದೆ, ರಾಜ್ಯದ ಬೊಕ್ಕಸಕ್ಕೆ ಹೋಗ್ತಾ ಇದೆ. ಕೇವಲ ರಾಜಕೀಯಕ್ಕೆ ಸೀಮಿತವಾಗದೆ ಮುಗಿಲೆತ್ತರಕ್ಕೆ ಈ ಮಾತಿನ ಸಮರ ಇನ್ನಷ್ಟು ಜೋರಾಗ್ತಾ ಇದೆ. ಹಾಗಾದರೆ ಈ ಉಪಚುನಾವಣೆಯ ಕಾವು ಹೇಗಿದೆ ನೋಡೋಣ ಬನ್ನಿ. ಅವ್ರ ಮನೆಯಲ್ಲಿ ಈಗಾಗಲೇ ಅವರ ಮಂತ್ರಿ ಇದ್ದಾರೆ, ಅವ್ರ ಮಗ ಈಗ ಕ್ಯಾಂಡಿಡೇಟ್. ಯಡಿಯೂರಪ್ಪನ ಮಕ್ಕಳು ಏನಾಗಿದ್ದಾರೆ ಈಗ? ಸಾಲಗಾರ ಸಿದ್ದರಾಮಯ್ಯ ಅಂತ ಹೆಸರು ಪಡ್ಕೊಂಡಿದ್ದಾರೆ. 218 ಲಕ್ಷ ಕೋಟಿ ಏನಂತ ಕರೆಯೋದು ನರೇಂದ್ರ ಮೋದಿ ಅವರಿಗೆ? ಎಲ್ಲೋ ಒಂದ್ ಕಡೆ ರಾಜ್ಯ ಇವತ್ತು ದಿವಾಳಿ ಆಗಿದೆ ಅನ್ನೋ ಭಾವನೆ. ವಿಜೇಂದ್ರ ವೈಟ್ ಪೇಪರ್ ಮಾಡಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ಪಾಪ ಅವ್ರು ಹತಾಶರಾಗಿ ಮಾತನಾಡಿರ್ಬೋದು. ರಾಜ್ಯದಲ್ಲಿ ಉಪಚುನಾವಣೆ ಕಣದ ಧೂಳೆದ್ದಿದೆ. ಬಾಗಲಕೋಟೆ ದಾವಣಗೆರೆ ಮತದಾರನ ಒಲಿಸಿಕೊಳ್ಳಲು ಭರಾಟೆ ಜೋರಾಗಿ ನಡೀತಿದೆ. ಸವಾಲು ಪ್ರತಿ ಸವಾಲು ಅಖಾಡವನ್ನ ರಣರಣ ಅನ್ನುವಂತೆ ಮಾಡಿದೆ. ನಾನ್ ಹೆಚ್ಚೋ ನೀನ್ ಹೆಚ್ಚೋ ಅನ್ನುವಂತಿರೋ ನಾಯಕರ ವಾಗ್ಬಾಣಗಳು ಕದನವನ್ನ ರಂಗೇರುವಂತೆ ಮಾಡಿವೆ. ಈ ನಡುವೆ ಕಾಂಗ್ರೆಸ್ನ ಚಾಣಕ್ಯ ಡಿಸಿಎಂ ಡಿ.ಕೆ. ಶಿವಕುಮಾರ್ 2 ಕ್ಷೇತ್ರಗಳನ್ನ ಪ್ರತಿಷ್ಠೆಗೆ ಪಡೆದಿದ್ದಾರೆ. ಬರೀ ಪ್ರಚಾರಕ್ಕೆ ಮಾತ್ರ ಸೀಮಿತವಾಗದೆ ಚುನಾವಣಾ ರಣತಂತ್ರವನ್ನು ಹೆಣೆತಿದ್ದಾರೆ. ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ನ ಟ್ರಬಲ್ ಶೂಟರ್. ಪಕ್ಷ ಎಲ್ಲೆಲ್ಲಿ ಸಮಸ್ಯೆಗೆ ಸಿಲುಕುತ್ತೋ ಆಗ ವರಿಷ್ಠರು ನೋಡೋದೇ ಡಿ.ಕೆ. ಕಡೆಗೆ. ಇಂಥ ಚತುರ ಈಗ 2 ಕ್ಷೇತ್ರಗಳನ್ನ ಉಳಿಸಿಕೊಳ್ಳೋಕೆ ರಣತಂತ್ರ ಹೆಣೆತಿದ್ದಾರೆ. ಸಭೆಗಳ ಮೇಲೆ ಸಭೆ ಮಾಡೋ ಮೂಲಕ ಸಮರ್ಥ್ ಹಾಗೂ ಉಮೇಶ್ ಮೇಟಿ ಗೆಲುವಿನ ಹುಂಡಿಗೆ ಕೈ ಹಾಕಿದ್ದಾರೆ. ಮೊದಲು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಗ್ಗೆ ನೋಡೋದಾದ್ರೆ ಇಲ್ಲಿ ನಿನ್ನೆ ಡಿ.ಕೆ. ಅಬ್ಬರದ ಪ್ರಚಾರ ನಡೆಸಿದ್ರು. ಸಮರ್ಥ್ ಪರ ಮತಯಾಚಿಸಿದ್ರು. ಇಷ್ಟಕ್ಕೆ ಸುಮ್ಮನಾಗದೆ ತಡರಾತ್ರಿ ಮಹತ್ವದ ಸಭೆ ನಡೆಸಿದ್ದಾರೆ. ಸಚಿವ ಎಸ್ ಮಲ್ಲಿಕಾರ್ಜುನ್ ನಿವಾಸದಲ್ಲಿ ಸುದೀರ್ಘ ಚರ್ಚೆ ನಡೆಸಿದ್ರು. ಸಾದಿಕ್ ಪೈಲ್ವಾನ್ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಮುಸ್ಲಿಂ ನಾಯಕರ ಸಮ್ಮುಖದಲ್ಲಿ ಗೆಲುವಿನ ಲೆಕ್ಕಾಚಾರ ಹಾಕಿದ್ರು. ಇನ್ನು ದಾವಣಗೆರೆ ಕ್ಷೇತ್ರದಲ್ಲಿ ಮುಸ್ಲಿಂ ಮತದಾರರ ಸಂಖ್ಯೆ ಹೆಚ್ಚಿದೆ. ಈ ಕಾರಣಕ್ಕೆ ಅಲ್ಪಸಂಖ್ಯಾತರ ಮುಖಂಡರ ಮನೆಗೂ ತೆರಳಿ ಗೆಲುವಿನ ಭರವಸೆ ಖಾತ್ರಿ ಮಾಡಿಕೊಂಡ್ರು. ಇದೆಲ್ಲ ಮುಗಿದ ಬಳಿಕ ಬೆಣ್ಣೆ ದೋಸೆ ಸವಿದು ಖುಷಿಯಾಗಿದ್ದಾರೆ. ಬೆಣ್ಣೆಯಿಂದ ಕೂದಲು ತೆಗೆದಂತೆ ಸಮರ್ಥನ ವಿಧಾನಸಭೆಗೆ ಕರೆತರಲು ತಂತ್ರ ಹೆಣೆದಿದ್ದಾರೆ. ದಾವಣಗೆರೆ ಬೆಣ್ಣೆ ದೋಸೆ ಬಹಳ ಫೇಮಸ್. ಇವತ್ತಿನ ಹಾಲ್ಟ್ ಆಗಿದೆ. ಇಲ್ಲಿ ಬಂದು ಬೆಣ್ಣೆ ದೋಸೆ 3 ದೋಸೆ ತಿಂದಿದ್ದೀನಿ. ಇಲ್ಲಿ ಜನ, ಇಲ್ಲಿ ರುಚಿ, ಇಲ್ಲಿ ಸಂಪ್ರದಾಯ ಅವನ್ನೆಲ್ಲ ಕೂಡ ನೋಡ್ಬೇಕು. ಡಿ.ಕೆ. ಶಿವಕುಮಾರ್ ದಾವಣಗೆರೆ ಬಳಿಕ ಬಾಗಲಕೋಟೆಗೆ ಎಂಟ್ರಿ ಕೊಟ್ಟಿದ್ದಾರೆ. ನಗರಕ್ಕೆ ಬರ್ತಿದ್ದಂತೆ ರೆಸಾರ್ಟ್ನಲ್ಲಿ ಮಹತ್ವದ ಸಭೆ ನಡೆಸಿದ್ದಾರೆ. ಸತೀಶ್ ಜಾರಕಿಹೊಳಿ, ಕೆಎಚ್ ಮುನಿಯಪ್ಪ, ತಿಮ್ಮಾಪುರ, ಶಿವಾನಂದ ಪಾಟೀಲ್ ಸೇರಿ ಜಿಲ್ಲೆಯ ಶಾಸಕರು, ಮುಖಂಡರ ಜೊತೆಗೆ ಆಗುಹೋಗುಗಳ ಬಗ್ಗೆ ಮಾತುಕತೆ ಮಾಡಿದ್ದಾರೆ. ಇನ್ನು ಈ ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಕೂಡ ಉಪಸ್ಥಿತರಿದ್ದರು. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಬಾಗಲಕೋಟೆ ಬಳಿಕ ದಾವಣಗೆರೆಯಲ್ಲಿ ಮತಬೇಟೆ ಶುರು ಮಾಡಿದ್ದಾರೆ. ಸಮರ್ಥ್ ಪರವಾಗಿ ರ್ಯಾಲಿ ನಡೆಸಿ ಮತಯಾಚಿಸಿದ್ದಾರೆ. ಈ ನಡುವೆ ವಿಪಕ್ಷ ನಾಯಕರು ಆಡಿದ್ದ ಮಾತುಗಳಿಗೆ ತಿರುಗೇಟು ಕೊಟ್ಟಿದ್ದಾರೆ. ವಿಷಯ ಏನು ಅಂದ್ರೆ, ನೆನೆ ದಾವಣಗೆರೆಯಲ್ಲಿ ಮಾತನಾಡಿದ ಆರ್ ಅಶೋಕ್ ಕುಟುಂಬ ರಾಜಕಾರಣದ ಆರೋಪ ಮಾಡಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಸಿಎಂ ಯಡಿಯೂರಪ್ಪನವ್ರ ಮಕ್ಕಳೇನಾಗಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ. ಇಲ್ಲಿ ಅವ್ರ ಮನೆಯಲ್ಲಿ ಈಗಾಗಲೇ ಅವರ ಮಂತ್ರಿ ಇದ್ದಾರೆ, ಅಸೆಂಬ್ಲಿಗೆ ಬರಲ್ಲ, ಏರಿಯಾದಲ್ಲಿ ಸಿಗಲ್ಲ. ಅವರ ಶ್ರೀಮತಿಯವರು ಪಾರ್ಲಿಮೆಂಟ್ಗೆ ಹೋಗಿದ್ದಾರೆ. ಈಗ ಅವರ ಮಗ ಒಂದೇ ಮನೆಯಲ್ಲಿ, ಅವ್ರ ಮಗ ಈಗ ಕ್ಯಾಂಡಿಡೇಟ್. ಯಡಿಯೂರಪ್ಪನ ಮಕ್ಕಳು ಏನಾಗಿದ್ದಾರೆ ಈಗ? ಒಬ್ಬ ದೇವೇಗೌಡನ ಮಕ್ಕಳು, ಕುಮಾರಸ್ವಾಮಿ ಮಗ, ಕುಮಾರಸ್ವಾಮಿ ಹೆಂಡತಿ, ರೇವಣ್ಣ. ನಮಗೆ ಪಾಠ ಹೇಳ್ಕೊಡ್ಬೇಕಾದಂತ ಅಗತ್ಯ ಇಲ್ಲ. ಇಷ್ಟೇ ಅಲ್ಲ, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಸರಿ ಪಡೆ ಸಾಲದ ಅಸ್ತ್ರ ಹೂಡಿದೆ. ಸಿದ್ದರಾಮಯ್ಯ ಹೆಚ್ಚು ಸಾಲ ಮಾಡಿರೋ ಮುಖ್ಯಮಂತ್ರಿ ಅಂತ ಚುನಾವಣಾ ಕಣದಲ್ಲಿ ದಾಳ ಉರುಳಿಸಿದೆ. ಈ ಬೆಳವಣಿಗೆಗೆ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಸುಮಾರು 5 ಲಕ್ಷ ಕೋಟಿ ಹೊಸ ಸಾಲವನ್ನ ಮಾಡಿ ದಾಖಲೆ ಸಾಲಗಾರ ಸಿದ್ದರಾಮಯ್ಯ ಅಂತ ಹೆಸರು ಪಡ್ಕೊಂಡಿದ್ದಾರೆ. ನರೇಂದ್ರ ಮೋದಿ ಅವರು 12 ವರ್ಷ ಆಯ್ತು ಪ್ರಧಾನಮಂತ್ರಿಗಳಾಗಿ. ಅವರು ಅಧಿಕಾರಕ್ಕೆ ಬಂದಾಗ 53,11,000 ಕೋಟಿ ಸಾಲ ಇತ್ತು. ಸರ್ಕಾರಿ ಕರೆಕ್ಟಾಗಿ 53,11,000 ಕೋಟಿ ಸಾಲ ಇತ್ತು. ಈಗ ಎಷ್ಟು ಸಾಲ ಇದೆ ಗೊತ್ತಾ ನಿಮಗೆ? 218 ಲಕ್ಷ ಕೋಟಿ ಏನಂತ ಕರೆಯೋದು ನರೇಂದ್ರ ಮೋದಿ ಅವರಿಗೆ?
ಇನ್ನು ವಿಜಯೇಂದ್ರ ಹಾಗೂ ಸಿದ್ದರಾಮಯ್ಯ ನಡುವೆ ಶ್ವೇತಪತ್ರದ ಸಮರ ಕೂಡ ಶುರುವಾಗಿದೆ. ಇವತ್ತು ಜನರಲ್ಲೂ ಇವತ್ತು ಕಾಡ್ತಾ ಇದೆ, ಎಲ್ಲೋ ಒಂದ್ ಕಡೆ ರಾಜ್ಯ ಇವತ್ತು ದಿವಾಳಿ ಅಂತ ಸಾಕ್ತಾ ಇಲ್ಲ, ದಿವಾಳಿ ಆಗಿದೆ ಅನ್ನೋ ಭಾವನೆ ಈ ಎಲ್ಲ ಕಾರಣಗಳಿಗೆ ಇವತ್ತು ಆಗ್ತಾ ಇರುವಂತದ್ದು. ಅದಕ್ಕೆ ಉತ್ತರ ಕೊಡಿ ಅಂತ ಕೇಳಿದ್ದೇವೆ. ವಿಜಯೇಂದ್ರ ವೈಟ್ ಪೇಪರ್ ಮಾಡಿಸಿ ಅಂತ ಹೇಳಿದ್ದಾರೆ ಅಲ್ವಾ, ಶ್ವೇತಪತ್ರ. ಬಜೆಟ್ ಮಂಡಿಸಿರೋದು ಏನು? ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಉತ್ತರ ಕೇಳಿದ್ರೆ ಪಾಪ ಕೋಪ ಬರ್ತದೆ. ಆದ್ರೆ ಅವರ ಪರಿಸ್ಥಿತಿ ನೀವು ಅರ್ಥ ಮಾಡ್ಕೊಳ್ಳಿ. ಬಾಗಲಕೋಟೆಲ್ಲೂ ಕೂಡ ಚುನಾವಣೆಯಲ್ಲಿ ಸೋಲ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ, ದಾವಣಗೆರೆಯಲ್ಲೂ ಕೂಡ ಅಲ್ಲಿ ಸೋಲಿನ ಭಯ ಅವ್ರಿಗೂ ಅಲ್ಲೂ ಕೂಡ ಕಾಡ್ತಾ ಇದೆ. ಹಾಗಾಗಿ ಪಾಪ ಅವ್ರು ಹತಾಶರಾಗಿ ಮಾತನಾಡಿರ್ಬೋದು. ಮತ್ತೊಂದು ಕಡೆ ಬಿಜೆಪಿ ನಾಯಕರ ಪ್ರಚಾರ ಕೂಡ ಜೋರಾಗಿ ನಡೀತಿದೆ. ಮಾಜಿ ಸಿಎಂ ಯಡಿಯೂರಪ್ಪ, ಶಾಸಕ ಸುನೀಲ್ ಕುಮಾರ್ ದಾವಣಗೆರೆಯಲ್ಲಿ ಮತಬೇಟೆ ನಡೆಸಿದರೆ, ವಿಜಯೇಂದ್ರ ಬಾಗಲಕೋಟೆಯ ಕಣದಲ್ಲಿ ಪ್ರಚಾರ ಮಾಡಿದ್ದಾರೆ. ದಾವಣಗೆರೆಯಿಂದ ಬಸವರಾಜ್ ಜೊತೆ ರವಿ ಮೋಕಿ, ಟಿವಿ9 ಬಾಗಲಕೋಟೆ.